ಉಡುಪಿ ಮೀನುಗಾರರು ನಾಪತ್ತೆ ಪ್ರಕರಣದಲ್ಲಿ ಮೀನುಗಾರರು ಎಲ್ಲಿದ್ದಾರೆ ಅಂತ ಉಡುಪಿ ತೊಟ್ಟಂನಲ್ಲಿರುವ ಬೊಬ್ಬರಿಯ ದೈವ ಈಗ ಭವಿಷ್ಯವನ್ನ ನುಡಿದಿದೆ. ಮೀನುಗಾರರನ್ನ ಶೀಘ್ರವೇ ತೋರಿಸ್ತೇನೆ, ಮೀನುಗಾರಿಕೆಗೆ ಹೋಗೋ ಮುನ್ನ ಅಪಶಕುನ ಕೂಡ ಕಂಡಿತ್ತು ಅನ್ನುವಂತಹ ಭವಿಷ್ಯವನ್ನ ಈಗಾಗಲೇ ಬೊಬ್ಬರಿಯ ದೈವ ಹೇಳಿದ್ದು. ಅಂದು ಮೀನುಗಾರಿಕೆಗೆ ತೆರಳಬೇಡಿ ಅಂತ ಹೇಳಿದ್ದೆ ನಾನು, ಅಪಶಕುನ ಎದುರಾದ್ರೂ ಕೂಡ ಮೀನುಗಾರಿಕೆಗೆ ಹೋಗಿ ಈಗ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ದೈವ ಈ ಸಂದರ್ಭದಲ್ಲಿ ಹೇಳಿದ್ದು. ಅಷ್ಟೇ ಅಲ್ಲ, ನಾಪತ್ತೆಯಾದ 7 ಜನರು ಕೂಡ ಉತ್ತರ ಭಾಗದಲ್ಲಿದ್ದು ಬೃಹತ್ ಸಂಘಟನೆ ಅವರನ್ನ ಒಂದು ಹಿಡಿದಿಟ್ಟುಕೊಂಡಿದೆ. ಪೊಲೀಸರಿಂದ ನಾಪತ್ತೆಯಾದ ಮೀನುಗಾರರ ರಕ್ಷಣೆ ಸಾಧ್ಯ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ದೈವ ಹೇಳಿದೆ. ಉಡುಪಿಯಲ್ಲಿ ನಾಪತ್ತೆಯಾದ ಮೀನುಗಾರರ ಹುಡುಕಾಟಕ್ಕೆ ಒಂದ್ ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸತತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಬೋಟ್ ಮಾಲೀಕ ಚಂದ್ರಶೇಖರ್ ಮನೆಗೆ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಅವರು ಭೇಟಿ ಕೊಟ್ಟಿದ್ದಾರೆ. ಅವರ ಪತ್ನಿ ಶ್ಯಾಮಲಾಗೆ ಈ ಸಂದರ್ಭದಲ್ಲಿ ಸಚಿವರು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ನಾಪತ್ತೆಯಾದವರು ಜೀವದಲ್ಲಿದ್ದಾರೆ ಅನ್ನುವಂತಹ ಭರವಸೆ ನಮಗೂ ಕೂಡ ಇದೆ. ಹುಡುಕಾಟಕ್ಕೆ ನೌಕಾಪಡೆ ಆಗಿರುವುದು ಹೆಲಿಕಾಪ್ಟರ್ ಮೂಲಕ ಶೋಧ ಈಗಾಗಲೇ ನಡೀತಾ ಇದೆ. ಇಸ್ರೋದಿಂದ ಸ್ಯಾಟಲೈಟ್ ಮೂಲಕ ಕೂಡ ಶೋಧಕ್ಕೆ ಸಹಾಯವನ್ನ ಕೇಳಿದ್ದೇವೆ ಅನ್ನುವಂತಹ ಮಾತನ್ನ ಸಚಿವರು ಹೇಳಿದ್ದಾರೆ. ಸಚಿವರ ಭೇಟಿ ವೇಳೆ ಮಿಲಿಟರಿ ಸೇವೆಯನ್ನ ಬಳಸಿಕೊಳ್ಳುವುದಕ್ಕೆ ಮೀನುಗಾರರು ಒತ್ತಾಯವನ್ನ ಮಾಡಿದ್ರು. ದೇವರ ಇಚ್ಛೆ, ನಮ್ಮ ಶಕ್ತಿಗೆ ನಮಗೆ ಏನು ಮಾಡೋದಕ್ಕೆ ತೋಚಿದೆ ಅದೆಲ್ಲವನ್ನು ಮಾಡಿದೆವು. ಅದಕ್ಕೂ ಮೀರಿ ನಿಮ್ಮ ಹತ್ರ ಏನಾದರೂ ಸಜೆಷನ್ ಇದ್ರೆ ಇದನ್ನ ಮಾಡಿ ನಾವು ಸೇಫ್ ಆಗಿ ತನಿಖೆ ಇಲಾಖೆ ಮೂಲಕ ಒಂದು. ಎರಡನೇದಾಗಿ ಅದೇ ರೀತಿಯಾಗಿ ಗೋವಾ ರಾಜ್ಯದಕ್ಕಾಗ್ಲಿ, ಗೋವಾ ರಾಜ್ಯದ ಗಡಿಭಾಗ ಮಹಾರಾಷ್ಟ್ರದಾಗಲಿ, ಮಹಾರಾಷ್ಟ್ರದ ಗಡಿಭಾಗ ಗುಜರಾತ್, ಇವು 3 ಸರ್ಕಾರಕ್ಕೆ ದಯವಿಟ್ಟು ತಾವು ಇಂತಹ ಕೆಲಸಗಳನ್ನ ಹುಡುಕುವಂತಹ ಕೆಲಸಗಳನ್ನ. ಉಡುಪಿಯಲ್ಲಿ ಮೀನುಗಾರಿಕಾ ಸಚಿವರಿಗೆ ಜನರು ತರಾಟೆ ತೆಗೆದುಕೊಂಡ ಘಟನೆ ಕೂಡ ನಡೆದಿದೆ. ನಾಪತ್ತೆಯಾದ ಮೀನುಗಾರರು ಇನ್ನೂ ಕೂಡ ಯಾಕೆ ಸಿಕ್ಕಿಲ್ಲ, ಪರಿಹಾರ ಬೇಡ, ನಮಗೆ ನಮ್ಮವರನ್ನ ಹುಡುಕಿ ಕೊಡಿ ಅಂತ ಹೇಳಿ ಸಚಿವರನ್ನ ಅಲ್ಲಿ ತರಾಟೆ ತೆಗೆದುಕೊಂಡ ಘಟನೆ ಕೂಡ ನಡೆದಿದೆ. ನಾಪತ್ತೆಯಾದ ಮೀನುಗಾರರು ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ, ಯಾಕೆ ಇನ್ನು ಕೂಡ ಹುಡುಕಾಟವನ್ನೇ ಮಾಡ್ತಾ ಇದ್ದೀರಿ, ನಮಗೆ ಹುಡುಕಿ ಕೊಡಿ, ನಮಗೆ ಪರಿಹಾರ ಬೇಡ ಅಂತ ಹೇಳಿ ಮಿನಿಸ್ಟರ್ಗೆ ಕ್ಲಾಸ್ ತಗೊಂಡಿದ್ದಾರೆ ಅಲ್ಲಿನ ಮೀನುಗಾರರು ಹಾಗೆಯೇ ಸ್ಥಳೀಯರು. ಸಚಿವರಾಗಿ ನಮ್ಮ ಮನೆಗೆ ಬೇಡ, ಬಂದರಿಗಾದ್ರೂ ಬಂದಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಇಷ್ಟು ದಿನ ಆಗಿದೆ ಮೀನುಗಾರರು ನಾಪತ್ತೆಯಾಗಿ, ಇಷ್ಟು ದಿನದವರೆಗೂ ಕೂಡ ಬಂದರಿಗೂ ಕೂಡ ಬಂದಿಲ್ಲ, ಮನೆಗೆ ಬಂದಿಲ್ಲ, ಈ ಸಂದರ್ಭದಲ್ಲಿ ಈಗ ಬಂದಿದ್ದೀರಿ ಅನ್ನುವಂತಹ ಒಂದು ತರಾಟೆಯನ್ನ ಸಚಿವರಿಗೆ ತೆಗೆದುಕೊಂಡಿದ್ದಾರೆ ಮೀನುಗಾರರ ಕುಟುಂಬಸ್ಥರು. ಮೀನುಗಾರರ ಮಾತಿಗೆ ತಾಳ್ಮೆಯಿಂದನೇ ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸಚಿವರು. ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಬರುವಂತಹ ಈ ಸಂದರ್ಭದಲ್ಲಿ ಈಗಾಗಲೇ ಉಡುಪಿಯಲ್ಲಿ ಮೀನುಗಾರಿಕಾ ಸಚಿವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ನಾಪತ್ತೆಯಾದಂತಹ ಮೀನುಗಾರರ ಕುಟುಂಬಸ್ಥರಿಗೆ ಹಾಗೇನೆ ಅವರ ಒಂದು ಮನೆಯವರಿಗೆ ಸಾಂತ್ವನ ಹೇಳುವಂತಹ ನಿಟ್ಟಿನಲ್ಲಿ ಇವತ್ತು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು, ಮೀನುಗಾರರ ಕುಟುಂಬಸ್ಥರು ಇವತ್ತು ಸಚಿವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಅಂದ್ರೆ ಇಷ್ಟು ದಿನ ಆಯ್ತು, ಯಾವಾಗ್ಲೂ ನಾವು ಹೇಳ್ತಾನೆ ಇದೀವಿ ಮೀನುಗಾರರು ಇಲ್ಲ ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಹೇಳಿ. ಅಟ್ಲೀಸ್ಟ್ ನಮ್ಮ ಮನೆಗೆ ಬರೋದು ಬೇಡ, ಬಂದರಿಗೆ ಬಂದು ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನಾದ್ರೂ ನೀವು ಕಲೆಕ್ಟ್ ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಜೊತೆಗೆ ಸಾಕಷ್ಟು ನೋವನ್ನ ಹಂಚಿಕೊಂಡಿದ್ದಾರೆ ಮೀನುಗಾರರ ಕುಟುಂಬಸ್ಥರು. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅನ್ಕೊಂಡೆ ಮನಸ್ಸಿನಲ್ಲಿ ಇಷ್ಟರ ತನಕ ನಾವು ಗಟ್ಟಿ ಮನಸ್ಸು ಮಾಡ್ಬೇಕಿದ್ದೇವೆ. ಆದ್ರೆ ಇಷ್ಟರ ತನಕ ನಮ್ಗೆ ಎಂತ ಉಸುಲು ಸಿಗುದಿಲ್ಲಲ್ಲ, ಅದೇ ನಮ್ಗೆ ಮಾಡ್ತಾ ಇದೀವಿ. ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ನೀವು ಹೇಳಿದ್ದೀರಿ, ಅವರು ಬಂದಿದ್ದಾರೆ, ದುಡ್ಡು ನಮ್ಗೆ ಜೀವನ ಹೋಗ್ಬೇಕಲ್ಲ, ಮತ್ತೆ ಎಂತ ಮಾಡಿದೆ, ಯಾವ ರಹಸ್ಯ ಇಲ್ಲ ನಮ್ಗೆ. ಈ ಸಮಯದಲ್ಲಿ ಅವರು ಬದುಕಿದ್ದಾರೆ ಅಂತಾನೆ ನಾವು ಭಾವಿಸ್ತೇವೆ, ಹಾಗೇನೆ ಬದುಕಿರ್ಲಿ ಅಂತಾನೆ ಪ್ರಯತ್ನ ಮಾಡ್ತೇವೆ. ಆದಷ್ಟು ಬೇಗ